ಹೊಸ ವರ್ಷವನ್ನ ವೆಲ್ಕಮ್ ಮಾಡುವುದಕ್ಕೆ ಸಿಲಿಕಾನ್ ಸಿಟಿಯ ಮಾಲ್ಗಳು ಕೂಡ ಸಜ್ಜಾಗಿದ್ದಾವೆ. ಅದು ಒಣಗತ್ತಿಯಂತೆ ಮಾಲ್ಗಳನ್ನ ಶೃಂಗಾರ ಮಾಡಲಾಗಿದೆ. ಮಾಲ್ಗಳಿಗೆ ಹೆಚ್ಚು ಜನ ಭೇಟಿ ಕೊಡುವಂತಹ ಹಿನ್ನೆಲೆಯಲ್ಲಿ ಮಾಲ್ಗಳು ಕೂಡ ಸಕಲ ತಯಾರಿಯನ್ನ ಮಾಡಿಕೊಂಡಿವೆ. ಡೆಕೋರೇಷನ್ ನಿಂದ ಸದ್ಯ ಲುಲು ಮಾಲ್ ಗಮನ ಸೆಳೀತಾ ಇದೆ. ಕ್ರಿಸ್ಮಸ್ ಹಬ್ಬದ ಆರಂಭದಲ್ಲೇ ಮಾಲ್ಗಳು ಲಕ್ಕ ಅನ್ನುವುದಕ್ಕೆ ಶುರುವಾಗಿದ್ವು. ಮಾಲ್ಗಳಲ್ಲಿ ಕ್ರಿಸ್ಮಸ್ಗೆ ಸಂಬಂಧಪಟ್ಟಂತಹ ಡೆಕೋರೇಷನ್ ಮಾಡಲಾಗಿತ್ತು. ಈಗ ಹೊಸ ವರ್ಷಾಚರಣೆ ಅದರ ಬೆನ್ನಲ್ಲೇ ಬಂದಿದೆ. ಆ ಕಾರಣಕ್ಕಾಗಿ ಹೊಸ ವರ್ಷಕ್ಕೂ ಕೂಡ ನಗರದ ಮಾಲ್ಗಳಲ್ಲಿ ತಯಾರಿಯನ್ನ ಮಾಡಿಕೊಳ್ಳಲಾಗಿದೆ. ಲುಲು ಮಾಲ್ನ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಲುಲು ಮಾಲ್ನಲ್ಲಿ ಯಾವ ರೀತಿ ಬರುವಂತಹ ಜನರನ್ನ ಸೆಳೆಯೋದಕ್ಕೆ, ಗ್ರಾಹಕರನ್ನ ಸೆಳೆಯೋದಕ್ಕೆ ಯಾವ ರೀತಿಯಾದಂತಹ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ, ಯಾವ ರೀತಿ ಡೆಕೋರೇಷನ್ನ ಮಾಲ್ನ ಒಳಭಾಗದಲ್ಲಿ ಮಾಡಲಾಗಿದೆ ಅನ್ನುವಂಥದ್ದನ್ನ ಗಮನಿಸ್ತಾ ಇದ್ದೀರಿ. ಲುಲು ಮಾಲ್ನಿಂದ ನಮ್ಮ ಪ್ರತಿನಿಧಿ ಪ್ರಗತಿ ಲೈವ್ ನಲ್ಲಿ ಜಾಯಿನ್ ಆಗ್ತಿದ್ದಾರೆ. ಪ್ರಗತಿ, ಪಾಲಿಕೆ ಪೊಲೀಸರು ತೆಗೆದುಕೊಳ್ಳುವಂತಹ ಕ್ರಮಗಳು, ಯಾವುದೇ ಅಹಿತಕರ ಘಟನೆಗಳು ಇವತ್ತು ನಡೆಯಬಾರದು ಅನ್ನುವಂತಹ ಕಾರಣಕ್ಕಾಗಿ ಅದು ಒಂದು ಕಡೆ, ಅದರ ಜೊತೆಗೆ ಗ್ರಾಹಕರನ್ನ ಸೆಳೆಯೋದಕ್ಕೆ, ಜನರನ್ನ ಸೆಳೆಯೋದಕ್ಕೆ ಮಾಲ್ಗಳು ಅಥವಾ ಬೇರೆ ಬೇರೆ ಕಡೆ ಮಾಡಿಕೊಳ್ಳುವಂತಹ ಸೆಲೆಬ್ರೇಷನ್, ಅಲಂಕಾರ ಅದು ಮತ್ತೊಂದು ಕಡೆ. ಲುಲು ಮಾಲ್ನಲ್ಲಿ ಯಾವ ರೀತಿಯಾಗಿದೆ ತಯಾರಿ? ವಿದ್ಯಾ, ಹೊಸ ವರ್ಷ ಅಂತೇಳಿ ಹೇಳಿದ್ರೆ ಅದು ಸಂತೋಷ, ಸಂಭ್ರಮ, ಸಡಗರದ ಪ್ರತೀಕ. ಸಾಕಷ್ಟು ನಿರೀಕ್ಷೆಯೊಂದಿಗೆ, ಹೊಸ ಭರವಸೆಯೊಂದಿಗೆ ಜನ 2025 ವೆಲ್ಕಮ್ ಮಾಡ್ತಾರೆ. ಸೊ ಜನರ ಸಂಭ್ರಮಕ್ಕೆ ಸಾಥ್ ಕೊಡೋದಕ್ಕೆ ನಗರದ ಮಾಲ್ಗಳು ಕೂಡ ರೆಡಿ ಆಗಿದೆ. ನಾನೀಗ ಲುಲು ಮಾಲ್ ನಲ್ಲಿ ಇದ್ದೀನಿ. ಇಲ್ಲಿ ಯಾವ ರೀತಿಯಾದಂತಹ ಚಿತ್ರಣ ಇದೆ ಅನ್ನೋದನ್ನ ದೃಶ್ಯದಲ್ಲೇ ನಮ್ಮ ಕ್ಯಾಮರಾಮ್ಯಾನ್ ಚಂದ್ರೇಶ್ ನಿಮಗೆ ತೋರಿಸ್ತಾ ಹೋಗುವಂತಹ ಪ್ರಯತ್ನ ಮಾಡ್ತಾರೆ. ನೀವೀಗ ನೋಡ್ತಾ ಇರ್ಬೋದು, ಮಾಲ್ಗೆ ಎಂಟ್ರಿ ಆದ ತಕ್ಷಣ ಇಲ್ಲಿರುವಂತಹ ಜನರನ್ನ ಸೆಳೆಯೋದಕ್ಕೆ ಅಂತಾನೆ ಒಂದಷ್ಟು ಡೆಕೋರೇಷನ್ಸ್ ಗಳನ್ನ ಮಾಡಿರುವಂತದ್ದು. ಜನ ಕೂಡ ಮಾಲ್ಗೆ ಬಂದವರು ಒಂದ್ ರೌಂಡ್ ಹಾಕೊಂಡು ಬರೋಣ ಅಂತ ಹೋಗುವ ಹೊತ್ತಲ್ಲೇ ಆರಂಭದಲ್ಲೇ ಇರುವಂತಹ ಈ ರೀತಿಯಾದಂತಹ ಡೆಕೋರೇಷನ್ಸ್ ನ ನೋಡಿ, ಏನಪ್ಪಾ ಇದು ಬಹಳ ಚಂದ ಇದೆಯಲ್ಲ ಅಂತ ಇಲ್ಲಿ ಸ್ಟಾಪ್ ಮಾಡಿ ಒಂದಷ್ಟು ಸೆಲ್ಫಿಯನ್ನ ಕ್ಲಿಕ್ಕಿಸ್ಕೊಂಡು ಒಂದಷ್ಟು ಸಮಯಗಳ ಕಾಲ ಇಲ್ಲಿ ಸ್ಪೆಂಡ್ ಮಾಡಿ ಜನ ಮುಂದೆ ಹೋಗ್ತಾ ಇರುವಂತದ್ದು. ಕೇವಲ ಆರಂಭದಲ್ಲಿ ಮಾತ್ರ ಅಲ್ಲ, ಈ ಲುಲು ಮಾಲ್ ನ ಬಹುತೇಕ ಕಡೆಯಲ್ಲಿ, ಅಂದ್ರೆ ಗ್ರೌಂಡ್ ಫ್ಲೋರ್ ಇಂದ ಹಿಡಿದು ಫಸ್ಟ್ ಫ್ಲೋರ್ ಆಗಲಿ, ಸೆಕೆಂಡ್ ಫ್ಲೋರ್ ಆಗಲಿ, ಥರ್ಡ್ ಫ್ಲೋರ್ ಆಗಲಿ, ಈ ಒಂದು ಹಲವು ಫ್ಲೋರ್ ಗಳಲ್ಲೂ ಕೂಡ ಈ ರೀತಿಯಾಗಿ ವಿವಿಧ ರೀತಿಯಾದಂತಹ ಡೆಕೋರೇಷನ್ಸ್ ಗಳನ್ನ ಮಾಡಿದ್ದಾರೆ. ಕ್ರಿಸ್ಮಸ್ಗೆ ಆರಂಭ ಆದಂತಹ ಒಂದಷ್ಟು ಸಂಭ್ರಮ ಹಾಗೆ ಮುಂದೆ ಹೋಗಿದೆ, ಅಲಂಕಾರ ಕೂಡ ಹಾಗೆ ಕಂಟಿನ್ಯೂ ಆಗಿರುವಂತದ್ದು. ಅದ್ರ ಜೊತೆಗೆ ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾರಲ್ಲ, ಅವರೆಲ್ಲರೂ ಕೂಡ ಬಹಳ ಖುಷಿಯಿಂದ ಈ ಜಾಗದಲ್ಲಿ ಬಂದು ಇದೇನಪ್ಪಾ ಅಂತ ಬಹಳ ಕೌತುಕದಿಂದ ನೋಡುವಂತಹ ಒಂದಷ್ಟು ದೃಶ್ಯಾವಳಿ ಕೂಡ ಇಲ್ಲಿ ಕಾಣಸಿಗ್ತಾ ಇರುವಂತದ್ದು. ಅದ್ರ ಜೊತೆಗೆ ಮಾಲ್ ನಲ್ಲಿ ಸಂಜೆ ಹೊತ್ತಲ್ಲಿ ಒಂದು ಸಂಗೀತ ಸಂಜೆಯನ್ನು ಕೂಡ ಮಾಡ್ತಾರೆ. ಆ ಹೊತ್ತಲ್ಲಿ ವಿವಿಧ ರೀತಿಯಾದಂತಹ ಸಾಂಗ್ಸ್ ಗಳನ್ನ ಕೂಡ ಪ್ಲೇ ಮಾಡ್ತಾರೆ. ಆ ಸಂದರ್ಭದಲ್ಲಿ ಡ್ಯಾನ್ಸ್ ಅನ್ನ ಮಾಡೋದಕ್ಕೆ ಅವಕಾಶ ಇರುತ್ತೆ. ಗೆದ್ದಂತವರಿಗೆ ಇಲ್ಲಿ ನೀವು ಕಾಣ್ತಾ ಇರಬಹುದು, ಒಂದಷ್ಟು ಗಿಫ್ಟ್ಸ್ ಗಳನ್ನ ಕೂಡ ಇಟ್ಟಿದ್ದಾರೆ. ಗೆಲ್ಲುವವರಿಗೆ ಈ ಗಿಫ್ಟ್ ಗಳನ್ನ ಕೂಡ ಕೊಡುವಂತಹ ಕೆಲಸವನ್ನ ಮಾಲ್ ವತಿಯಿಂದ ಮಾಡಲಾಗುತ್ತೆ. ಅದ್ರ ಜೊತೆಗೆ ಎಂಟೈರ್ ಮಾಲ್ ಏನಿದೆ, ಇಡೀ ಮಾಲೆ ಒಂದು ರೀತಿಯಾಗಿ ಅಲಂಕಾರಗೊಂಡಿರುವಂತದ್ದು, ಬಹಳ ಬ್ಯೂಟಿಫುಲ್ ಆಗಿ ಕೂಡ ಕಾಣಿಸ್ಕೊಳ್ತಾ ಇರುವಂತದ್ದು. ಹಾಗೆ 12 ಗಂಟೆಯ ಹೊತ್ತಿಗೆ ಇಲ್ಲಿ ವಿಶೇಷವಾದಂತಹ ಸಂಭ್ರಮಾಚರಣೆ ಕೂಡ ಇರುತ್ತೆ. 2024ರ ಕೊನೆಯ ದಿನ ಇವತ್ತು. ಸೊ ಹಾಗಾಗಿ ಮಾಲ್ ಕೂಡ ಸ್ವಲ್ಪ ಬೇಗ ಆರಂಭ ಆಗಿತ್ತು. ಸಾಮಾನ್ಯವಾಗಿ ಮಾಲ್ಗಳು ಸ್ವಲ್ಪ ಲೇಟ್ ಆರಂಭ ಆಗುತ್ತೆ, ಆದ್ರೆ ಇವತ್ತು ವರ್ಷದ ಕೊನೆಯ ದಿನ ಆಗಿರೋದ್ರಿಂದ 2025 ಹರ್ಷದಿಂದ ವೆಲ್ಕಮ್ ಮಾಡಬೇಕಾಗಿರೋದ್ರಿಂದ ಮಾಲ್ ಕೂಡ ಸ್ವಲ್ಪ ಬೇಗ ಆರಂಭ ಆಗಿರುವಂತದ್ದು. ವಿದ್ಯಾ, ಥ್ಯಾಂಕ್ ಯು ಪ್ರಗತಿ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.